ಇರಾನ್ ವಿರುದ್ಧ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟೆಹರಾನ್ ಮೇಲೆ ಪರಮಾಣು ಬಾಂಬ್ ಬಳಸುವ ಸಾಧ್ಯತೆಯ ಬಗ್ಗೆ ಯೋಚಿಸಿದ್ರು ಎನ್ನಲಾಗ್ತಾ ಇದೆ. ಇನ್ನು ಈ ಕುರಿತು ಅಮೆರಿಕದ ರಕ್ಷಣಾ ಪಡೆಗಳ ಜಂಟಿ ಮುಖ್ಯಸ್ಥ ಜನರಲ್ ಡಾನ್ ಕೆನ್ ಅವರನ್ನ ಪ್ರಶ್ನಿಸಿದ್ರು ಎಂಬ ಮಾಹಿತಿ ಕೂಡ ಬಹಿರಂಗವಾಗಿದೆ. ಮಾಜಿ ವಿಶ್ಲೇಷಕ ಲ್ಯಾರಿ ಜಾನ್ಸನ್ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಈ ವಿಷಯವನ್ನ ಬಹಿರಂಗಪಡಿಸಿದ್ದು, ಇರಾನ್ ವಿರುದ್ಧದ ಯುದ್ಧದ ಸಂದರ್ಭದಲ್ಲಿ ಟ್ರಂಪ್ ಪರಮಾಣು ಬಳಕೆಯ ಶಸ್ತ್ರಾಸ್ತ್ರ ಆಯ್ಕೆಯನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದು ಹೇಳಿದ್ದಾರೆ. ಟ್ರಂಪ್ ಪರಮಾಣು ಶಸ್ತ್ರಾಸ್ತ್ರ ಬಳಕೆಯ ಕುರಿತು ಹೇಳಿದ್ರು, ಆದರೆ ಜನರಲ್ ಡಾನ್ ಕೆನ್ ಖಂಡಿತ ಇಲ್ಲ ಎಂದು ತುಂಬಾ ದೃಢವಾಗಿ ನಿರಾಕರಿಸಿದ್ರು. ದಾಳಿ ವಿಚಾರ ಚರ್ಚೆಗೆ ಬಂದಿತ್ತು ಎಂದು ಜಾನ್ಸನ್ ಹೇಳಿದ್ದಾರೆ. ಜನರಲ್ ಕೆನ್ ಅವರ ತೀವ್ರ ಅಸಮ್ಮತಿಯ ಬಳಿಕ ಪರಮಾಣು ಬಾಂಬ್ ಬಳಕೆಯನ್ನ ಕೈಬಿಡಲಾಗಿದೆ ಎಂದು ಟ್ರಂಪ್ ನಂತರ ಮಾಧ್ಯಮಗಳಿಗೆ ತಿಳಿಸಿದ್ರು. ನಾವು ಎಂದಿಗೂ ಪರಮಾಣು ಬಾಂಬ್ ಬಳಸೋದಿಲ್ಲ, ಆ ಆಯ್ಕೆಯನ್ನ ಮೇಜಿನಿಂದ ತೆಗೆದುಹಾಕಲಾಗಿದೆ ಎಂದು ಟ್ರಂಪ್ ಹೇಳಿದ್ರು ಎಂಬುದನ್ನ ಜಾನ್ಸನ್ ಉಲ್ಲೇಖಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷರು ಕಮಾಂಡರ್ ಇನ್ ಚೀಫ್ ಆಗದೆ ಪರಮಾಣು ದಾಳಿಗೆ ಆದೇಶ ನೀಡುವ ಅಧಿಕಾರ ಹೊಂದಿದ್ರು. ಆದೇಶ ಜಾರಿಗೆ ಬರಬೇಕೇ ಬೇಡವೇ ಎಂಬುದರಲ್ಲಿ ರಕ್ಷಣಾ ಪಡೆಗಳ ಉನ್ನತ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂಬುದನ್ನು ಜಾನ್ಸನ್ ವಿವರಿಸಿದ್ದಾರೆ. ಈ ಹೇಳಿಕೆಗಳ ಬಳಿಕ ಅಮೆರಿಕ ಇರಾನ್ ಉದ್ವಿಗ್ನತೆ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಜಾಗತಿಕ ಮಟ್ಟದಲ್ಲಿ ಆತಂಕವನ್ನು ಕೂಡ ಹೆಚ್ಚಿಸಿದೆ.